ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಆ್ಯಸ್ ಯೂಶ್ವಲ್ ರಂಗೋಲಿಯಿಂದನೇ ಶುರುವಾಯಿತು. ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆಯೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ಶಶಿ ಕೂಡ ಬೇಗನೆ ಎದ್ದರು. ಗಿಡಗಳಿಗೆ ನೀರು ಹಾಕಿ 2-3 ದಿನ ಆಗಿಬಿಟ್ಟಿತ್ತು. ಹಾಗೆ ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ರು. ಸ್ಪ್ರೇನೂ ಮಾಡ್ತಾರೆ. ಫಸ್ಟ್ ಎಲೆಗಳಿಗೆಲ್ಲ ಸ್ಪ್ರೇ ಮಾಡ್ತಾರೆ, ಆಮೇಲೆ ಬುಡಕ್ಕೆ ನೀರು ಹಾಕ್ತಾರೆ. ಪುಟಾಣಿ ಕೊತ್ತಂಬರಿ ಸೊಪ್ಪು ಕೂಡ ಬರ್ತಾಯಿದೆ. ಚಿಕ್ಕ ಪಾಟಲ್ಲಿ ಹಾಕಿದ್ವಿ, ಏನಾದ್ರು ಚೆನ್ನಾಗಿ ಬಂದರೆ ದೊಡ್ಡ ಪಾಟಲ್ಲಿ ಹಾಕೋಣ ಅಂದ್ಬಿಟ್ಟು. ಅದು ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಈ ಮನಿ ಪ್ಲ್ಯಾಂಟ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಇದು ನೋಡೋದಕ್ಕೆ ಖುಷಿ ಆಗುತ್ತೆ. ಹಾಗೆ ಒಂದು ದಾಸವಾಳ ಗಿಡ ಕೂಡ ತೊಗೊಂಬಂದಿದ್ವಿ. ಇದಂತೂ ತಂದಿದ್ದ ದಿನದಿಂದ ಇವತ್ತಿನವರೆಗೂ ಡೈಲಿ ಒಂದೊಂದು ಹೂ ಕಂಪಲ್ಸರಿ ಇದ್ದೇ ಇರುತ್ತೆ ಈ ಗಿಡದಲ್ಲಂತೂ. ಒಂದು ದಿನವೂ ಮಿಸ್ಸೇ ಆಗಿಲ್ಲ. ಇನ್ನೂ ತುಂಬಾ ಮೊಗ್ಗಿದೆ. ಈ ರೀತಿ ಬೆಳಗ್ಗೆ ಎದ್ದ ತಕ್ಷಣ ಗಿಡಗಳು ನೋಡೋದ್ರಲ್ಲಿ ಒಂಥರ ಖುಷಿ ಇದೆ. ಆ ಗಿಡಗಳು ಹೂ ಬಿಟ್ಟಿದ್ರಂತೂ ನೆಕ್ಸ್ಟ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು. ಇನ್ನು ಡೈಲಿ ಒಂದು ದಾಸವಾಳ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಆ ದಾಸವಾಳನ ಡೈಲಿ ರಾಯರಿಗೆ ಮುಡಿಸ್ತಾ ಇದ್ದೀನಿ. ಅದಂತೂ ಮಿಸ್ಸೇ ಆಗ್ತಾಯಿಲ್ಲ ಗಿಡ ತೊಗೊಂಬಂದಿಂದನೂ. ನೋಡಿ ಇನ್ನೂ ಎಷ್ಟೊಂದು ಮೊಗ್ಗಿದೆ. ಮೋಸ್ಟ್ಲಿ ಈ ಮೊಗ್ಗೆಲ್ಲ ಹೂ ಆಗಿ ಖಾಲಿ ಆಗೋದ್ರೊಳಗಡೆ ಮತ್ತೆ ಮೊಗ್ಗಾಗ್ಬಿಟ್ಟಿರುತ್ತೆ. ಹಾಗೆ ಇವತ್ತಿನ ತಿಂಡಿಗೆ ಪುದೀನ ರೈಸ್ ಮಾಡೋಣ ಅಂದ್ಕೊಂಡಿದ್ದೆ. ಹಾಗೆ ಅಲಸಂದೆಕಾಳು ಪಲ್ಯ ಕೂಡ ಮಾಡಿದ್ದೆ. ಅಲಸಂದೆಕಾಳು ಉಸ್ಲಿ ಅಂತಲೂ ಹೇಳ್ತೀವಿ ನಮ್ಮ ಕಡೆ. ಹಿಂದಿನ ದಿನ ರಾತ್ರಿನೇ ಅಲಸಂದೆಕಾಳನ್ನ ನೆನೆ ಹಾಕಿಟ್ಟಿದ್ದೆ. ನಾವಿಬ್ಬರೇ ಇರೋದ್ರಿಂದ ಕಡಿಮೆ ಕ್ವಾಂಟಿಟಿಲೇ ಮಾಡ್ಕೊತೀನಿ. 100 ಗ್ರಾಮಷ್ಟು ಅಲಸಂದೆಕಾಳನ್ನ ಹಿಂದಿನ ದಿನ ರಾತ್ರಿನೇ ಒಂದು 2-3 ಸಲ ಚೆನ್ನಾಗಿ ನೀರಲ್ಲಿ ತೊಳೆದು ನೆನೆ ಹಾಕಿಟ್ಟಿದ್ದೆ. ಬಿಳಿ ಅಲಸಂದೆಕಾಳು ತೊಗೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿ ಬರುತ್ತೆ ರುಚಿ. ನಾನು ಆದಷ್ಟು ಕಾಳುಗಳನ್ನ ಪಾತ್ರೆಲೇ ಬೇಯಿಸ್ಕೊತೀನಿ. ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಸಾಫ್ಟ್ ಆಗಿಬಿಡುತ್ತೆ. ನಂಗೆ ಅಷ್ಟು ಸಾಫ್ಟ್ ಇಷ್ಟ ಆಗೋಲ್ಲ, ಹಾಗಾಗಿ ಪಾತ್ರೆಲೇ ಬೇಯಿಸ್ಕೊತೀನಿ. ತುಂಬ ಚೆನ್ನಾಗಿ ಬೇಯುತ್ತೆ. ಪಾತ್ರೆಲಿ ಕೂಡ ತುಂಬ ಬೇಗನೆ ಆಗುತ್ತೆ. ಈ ಕಡೆ ಪುದೀನ ರೈಸ್ ಮಾಡೋದಕ್ಕೆ ಒಂದು 7-8 ಬೆಳ್ಳುಳ್ಳಿ ಇಲ್ಕು, 1 ಇಂಚಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಖಾರ, ಹಾಗಾಗಿ ನಾನು 5 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ 1 ಹಿಡಿಯಷ್ಟು ನಾನು ಪುದೀನನ ತೊಳೆದು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂಚೂರು ಉಪ್ಪು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಉಪ್ಪು ಹಾಕೊಳ್ಳೋದ್ರಿಂದ ಕಲರ್ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಒಂದು ಪಲಾವ್ ಎಲೆ, ಸ್ವಲ್ಪ ಕಸೂರಿ ಮೇಥಿ, ಶಾಯ ಜೀರಾ, 1 ಇಂಚಷ್ಟು ಚಕ್ಕೆ, 2 ಲವಂಗ, ಒಂಚೂರು ಅನಾನಸ್ ಹೂವು, 1 ಮರಾಠಿ ಮೊಗ್ಗು, 1 ಚಕ್ರ ಮೊಗ್ಗು, 1 ಏಲಕ್ಕಿ, ಒಂಚೂರು ಶಾಯ ಜೀರಾ ತೊಗೊಂಡಿದ್ದೀನಿ. ಇದಿಷ್ಟನ್ನು ಒಗ್ಗರಣೆಗೆ ಹಾಕ್ಕೊತೀನಿ. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು ಒಂದು 3-4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಈ ಪಲಾವ್ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಪಲಾವ್ ಸ್ಪೈಸಸ್ ಹಾಕಿ ಒಂದು 5 ಸೆಕೆಂಡು ಫ್ರೈ ಮಾಡಬೇಕು. ಒಳ್ಳೆ ಘಮ ಬರುತ್ತೆ ಆವಾಗ. ಇದಾದಮೇಲೆ ಕಟ್ ಮಾಡಿ ಇಟ್ಕೊಂಡ್ರು ಒಂದೇ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಏಕೆಂದರೆ ನಾನು ರುಬ್ಬಕ್ಕೂ ಕೂಡ 1 ಮೆಣಸಿನ್ಕಾಯಿ 5 ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗಾಗಿ ನಾನು ಒಗ್ಗರಣೆಗೆ ಒಂದೇ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ 1 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿಗೆ ಚೆನ್ನಾಗಿ ಸಾಫ್ಟ್ ಆದಮೇಲೆ ಅದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಮಸಾಲೆ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ. ಇದು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನ್ ಧನಿಯಾ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಸ್ಮೆಲ್ಲೆಲ್ಲ ಮಸಾಲ ಸ್ಮೆಲ್ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನೀವು ಇದಕ್ಕೆ ಯಾವ ತರಕಾರಿ ಬೇಕಾದರೂ ಆ್ಯಡ್ ಮಾಡ್ಕೊಬೋದು, ಬಟ್ ನಾನು ಯಾವ ತರಕಾರಿನೂ ಯೂಸ್ ಮಾಡಿಲ್ಲ. ಹಾಗೆ ರಾತ್ರಿಯೇ ಸ್ವಲ್ಪ ಬಟಾಣಿ ಕಾಳನ್ನ ನೆನೆಸಿಟ್ಟಿದ್ದೆ. ಆ ಬಟಾಣಿ ಕಾಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಬಟಾಣಿ ಕಾಳನ್ನ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಅರ್ಧ ಹಿಡಿಯಷ್ಟು ಪುದೀನನ ನೀಟಾಗಿ ತೊಳೆದು ಹಾಗೆ ಹಾಕ್ಕೊಂಡಿದ್ದೀನಿ. ಇದನ್ನೇನು ಸಣ್ಣದಾಗಿ ಕಟ್ ಮಾಡಬೇಕಂತ ಏನಿಲ್ಲ, ಹಾಗಾಗಿ ಎಲೆ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ನೀಟಾಗಿ ಬಿಡಿಸಿ ತೊಳೆದು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಎಂಥ ಘಮ ಬರುತ್ತೆ ಗೊತ್ತಾ ಈ ಸ್ಟೇಜಲ್ಲಂತೂ, ಸಖತ್ ಅಂತಲೇ ಹೇಳ್ಬೋದು. ಇದಾದಮೇಲೆ ಮುಂಚೆನೇ ತೊಳೆದು ಎತ್ತಿಟ್ಟಿದ್ದೆ 1.5 ಕಪ್ಪಷ್ಟು ಅಕ್ಕಿನ. ಒಂದು ಹಾಫ್ ಆನ್ ಅವರ್ ಎತ್ತಿಟ್ಟಿದ್ದೆ ಅಕ್ಕಿ ತೊಳೆದು. ಆ ಅಕ್ಕಿನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಆ 1.5 ಕಪ್ ಅಕ್ಕಿಗೆ 1:2 ರೇಷಿಯೋದಲ್ಲಿ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 3 ಲೋಟದಷ್ಟು ನೀರನ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ನಿಮಗೆ ಇನ್ನೂ ಸ್ವಲ್ಪ ಉದುದ್ರಾಗ ಬೇಕು ಅಂತಂದರೆ ಇನ್ನೂ ಒಂದು ಅರ್ಧ ಲೋಟ ಕಡಿಮೆನೇ ಹಾಕ್ಕೊಬೋದು. ಆ ನೀರನ್ನು ಚೆನ್ನಾಗಿ ಬರುತ್ತೆ. ನನಗೆ ತುಂಬ ಉದುದ್ರಾಗಿದ್ದರೂ ಇಷ್ಟ ಆಗೋಲ್ಲ, ತುಂಬ ಸಾಫ್ಟ್ ಇದ್ದರೂ ಇಷ್ಟ ಆಗೋಲ್ಲ. ಹಾಗಾಗಿ ನಾನು 1:2 ರೇಷಿಯೋದಲ್ಲೇ ನೀರನ್ನ ಸೇರಿಸ್ಕೊತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1-2 ಕುದಿ ಬರೋವರೆಗೂ ಹಾಗೆ ಕುದಿಸ್ಕೋಬೇಕು. ಸ್ವಲ್ಪ ಅಕ್ಕಿ ಥರ ಆಗುತ್ತೆ ಅಲ್ವಾ, ಒಂಚೂರು ಬೇಯುತ್ತೆ ಅಲ್ವಾ, ಆ ಸ್ಟೇಜಲ್ಲಿ ಇವಾಗ ಇದಕ್ಕೆ ನಿಂಬೆಹಣ್ಣನ್ನು ಹಿಂಡಿ ಲಿಡ್ ಕ್ಲೋಸ್ ಮಾಡಬೇಕು. ಬಟ್ ನಾನು ಮರ್ತೋಗ್ಬಿಟ್ಟೆ ನಿಂಬೆಹಣ್ಣು ಹಿಂಡೋದನ್ನು. ಯಾಕೆಂದರೆ ನಾವಿಲ್ಲಿ ಯಾವುದೇ ಟೊಮೊಟೊ ಯೂಸ್ ಮಾಡಿಲ್ಲ ಅಲ್ವಾ, ಹುಳಿಗೆ ನಿಂಬೆಹಣ್ಣು ಬೇಕು. ಆವಾಗ ನಿಂಬೆಹಣ್ಣ ಹಿಂಡಿ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಆಗೋಗ್ಬಿಡುತ್ತೆ. ನಾನು ಮರ್ತಿದ್ರಿಂದ ನಾನು ಲಾಸ್ಟಲ್ಲಿ ನಿಂಬೆಹಣ್ಣನ್ನು ಸೇರಿಸಿದ್ದೀನಿ. ನೀವು ಮಾಡ್ಕೊಳ್ಳುವಾಗ ಕುಕ್ಕರ್ ಕ್ಲೋಸ್ ಮಾಡುವಾಗಲೇ ನಿಂಬೆಹಣ್ಣು ಸೇರಿಸ್ಕೊಂಡ್ರೂ ಆಗುತ್ತೆ. ಹಾಗೆ 1 ಸ್ಪೂನ್ ತುಪ್ಪ ಹಾಕೋದಂತೂ ಮರಿಲೇಬೇಡಿ. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ ತುಪ್ಪ ಹಾಕಿದ್ರೆ ಇದಕ್ಕೆ ಟೇಸ್ಟು.
ಒಂದು ಕಡೆ ಪುದೀನ ರೈಸ್ ಆಗ್ತಾಯಿತ್ತು, ಅಷ್ಟರಲ್ಲಿ ಅಲಸಂದೆ ಕಾಳು ಉಸ್ಲಿ ಮಾಡ್ಕೊಂಬಿಡೋಣ ಅಂತ ಇನ್ನೊಂದು ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೆ. ನೋಡಿ ಚೆನ್ನಾಗಿ ಬೆಂದಿದೆ ಕಾಳು ಕೂಡ. ಒಂದು 1/4 ಗಂಟೆ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ. ಯಾವುದೇ ಕಾಳಾದರೂ ಅಷ್ಟೇ 1/4 ಗಂಟೆ ಬೇಯಿಸ್ಕೊಂಡ್ರೆ ಸಾಕು, ಬೇಗ ಬೆಂದೋಗ್ಬಿಡುತ್ತೆ. ಒಲೆ ಮೇಲೆ ಪಾತ್ರೆ ಇಟ್ಟು 1 ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಒಂದು 4ರಿಂದ 5 ಬೆಳ್ಳುಳ್ಳಿ ಇಲ್ಕನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ. ನಮ್ಮ ಅಜ್ಜಿ ಯಾವಾಗಲೂ ಹೇಳೋರು ಮತ್ತು ನಮ್ಮ ಅಮ್ಮನೂ ಹೇಳೋರು, ಕರ್ಬೇವಿನ ಸೊಪ್ಪನ್ನ ಈ ಥರ ಮುರಿದು ಹಾಕಿದ್ರೆ ಒಗ್ಗರಣೆ ಘಮ ಇನ್ನೂ ಚೆನ್ನಾಗಾಗುತ್ತೆ ಅಂತ. ಹಾಗಾಗಿ ನಾನು ಕರ್ಬೇವಿನ ಸೊಪ್ಪನ್ನ ಮುರಿದು ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಒಗ್ಗರಣೆದು ಘಮ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ 3 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಒಣಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು, ಏಕೆಂದರೆ ಕಡಿಮೆ ಕ್ವಾಂಟಿಟಿ ಮಾಡ್ಕೊಂಡಿದ್ದೀನಲ್ವ ಹಾಗಾಗಿ. ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೇಕು ಅಂದರೆ ಉದ್ದಿನಬೇಳೆ ಕೂಡ ಹಾಕ್ಕೋಬೋದು. ನಾನು ಉದ್ದಿನಬೇಳೆ ಹಾಕಿಲ್ಲ. ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಬೆಂದಿರೋ ಕಾಳನ್ನ ಸೇರಿಸ್ಕೊಂಡು ಹಾಗೆ ಒಂದು 4 ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 3ರಿಂದ 4 ನಿಮಿಷ ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಅಲಸಂದೆ ಕಾಳು ಉಸ್ಲಿ ರೆಡಿ ಆಗೋಗ್ಬಿಡುತ್ತೆ. ಬಸ್ಸಾರು ಮಾಡಿದಾಗೆಲ್ಲ ಈ ಕಾಳು ಮಾಡೇ ಮಾಡ್ತೀವಲ್ವ ಎಲ್ಲರ ಮನೇಲೂ. ನನಗಂತೂ ಈ ಅಲಸಂದೆ ಕಾಳ್ದು ಬಸ್ಸಾರಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಈ ಉಸ್ಲಿನೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ. ಕ್ವಿಕ್ಕಾಗಿ ಒಂದು 3ರಿಂದ 4 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಈ ಪಲ್ಯ ಅಂತೂ. ಊಟದ ಜೊತೆಗೆ ಸೈಡ್ ಡಿಶ್ ಆಗೂ ಇರುತ್ತೆ, ಬಾಯಿಗೂ ರುಚಿಯಾಗೂ ಇರುತ್ತೆ, ಹೆಲ್ತಿ ಕೂಡ. ಹಾಗೆ ಇನ್ನೊಂದು ವಿಷಯ, ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ನಮ್ಮಂಥವ್ರನ್ನೂ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಇದ್ರ ಜೊತೆಗೇ ಕಿಚನ್ ಕೆಲಸನೂ ಕೂಡ ಒಟ್ಟಿಗೆ ಮುಗಿಸ್ಕೊತಾ ಇದ್ದೆ. ಈ ಕಡೆ ಪುದೀನ ರೈಸ್ಗೆ ಸೌತೆಕಾಯಿ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಮೊಸರಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದೇ ಒಂದು ಪುಟಾಣಿದು. ಹಾಗೆ ಒಂದು ಅರ್ಧ ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ತುಂಬ ಅಂದರೆ ತುಂಬ ಕಡಿಮೆ ಹಾಕ್ಕೊಂಡಿದ್ದೀನಿ, ಏಕೆಂದರೆ ಪುದೀನ ರೈಸ್ಗೂ ಕೂಡ ನಾವು ಉಪ್ಪು ಹಾಕಿರ್ತೀವಲ್ವ, ನೋಡಿಕೊಂಡು ಸೇರಿಸ್ಕೋಬೋದು ಅಂತ ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ಪುದೀನ ರೈಸ್ ರೆಡಿ ಆಗೋಗ್ಬಿಟ್ಟಿತ್ತು. ನೋಡೋಣ ಬನ್ನಿ ಹೇಗಿದೆ ಅಂತ. ನಾನು ಆವಾಗಲೇ ಹೇಳ್ದಂಗೆ ನಿಂಬೆಹಣ್ಣನ್ನು ಲಿಡ್ ಕ್ಲೋಸ್ ಮಾಡುವಾಗಲೇ ಹಾಕಿ ಮುಚ್ಚಬೇಕು. ನಾನು ಆಗಲೇ ಮರ್ತಿದ್ರಿಂದ ಇವಾಗ ಸೇರಿಸ್ಕೊತಿದ್ದೀನಿ. ಇವಾಗ ಸೇರಿಸ್ಕೊಂಡ್ರು ಕೂಡ ಏನಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ. ನೋಡಿ ಸಕ್ಕತ್ತಾಗಿ ಬಂದಿತ್ತು. ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯೋ ಅಷ್ಟೇ ಟೇಸ್ಟಿಯಾಗಿತ್ತು ಪುದೀನ ರೈಸ್ ಅಂತೂ. ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂದರು. ಇವತ್ತಿನ ತಿಂಡಿ ಮೆನ್ಯೂ ಇದಾಗಿತ್ತು. ಅಲಸಂದೆ ಕಾಳು ಉಸ್ಲಿ, ಪುದೀನ ರೈಸ್, ಮೊಸರು ಬಜ್ಜಿ ಹಾಗೆ ಸೌತೆಕಾಯಿ. ಅಡುಗೆ ಕೆಲಸ ಎಲ್ಲ ಮುಗಿಸಿ ನಾನು ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಬಂದೆ. ಅಷ್ಟರಲ್ಲಿ ಶಶಿ ಸ್ನಾನ ಮಾಡಿಕೊಂಡು ನೆಲ ಎಲ್ಲ ತೊಳ್ಕೊಂಡು ಪೂಜೆ ಮಾಡಿದರು. ನಾನು ಹೋಗಿ ಪೂಜೆ ಮಾಡಿದೆ. ಅದಾದಮೇಲೆ ಇಬ್ಬರು ಕೂಡ ರೆಡಿಯಾಗಿ ಇಬ್ಬರು ಒಟ್ಟಿಗೆ ಕುತ್ಕೊಂಡು ಟಿಫನ್ ಮಾಡಿದ್ವಿ. ಅದಾದಮೇಲೆ ಶಶಿ ಹೋದರು. ಅವ್ರು 9:30ಗೆಲ್ಲ ಆಫೀಸ್ ಇರೋದ್ರಿಂದ 9 ಗಂಟೆಗೆಲ್ಲ ಮನೆ ಬಿಟ್ಬಿಡ್ತಾರೆ. ಅವರು ಹೋದರು. ಅದಾದಮೇಲೆ ನಾನು ರೆಡಿಯಾಗಿ ನನ್ನ ಬಾಕ್ಸ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಲಂಚ್ ತೊಗೊಂಡೋಗ್ತೀನಿ, ನಮ್ಮ ಆಫೀಸಲ್ಲಿ ಕೊಡೋಲ್ಲ. ಹಾಗಾಗಿ ಇದು ನನ್ನ ಪ್ರತಿನಿತ್ಯದ ಬೆಳಗ್ಗಿನ ದಿನಚರಿಯಾಗಿರುತ್ತೆ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರ ಅಂತಂದರೆ ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ. ಹಾಗೆ ಇವತ್ತಿನ ರೆಸಿಪೀಸ್ಗಳನ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.